ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅಂದರೆ ಸಣ್ಣ ಮಾತಲ್ಲ. ಎಷ್ಟೋ ಜನರು ಈ ಪರೀಕ್ಷೆಗಾಗಿ ಹಲವಾರು ವರ್ಷ ಟ್ಯೂಷನ್ ಕೂಡ ಪಡೆದು ದಿನವಿಡೀ ಓದಿಗೆ ಮೀಸಲಿಟ್ಟು ಅಧ್ಯಯನ ಮಾಡ್ತಾರೆ. ಆದರೂ ಪಾಸ್ ಆಗಲು ಸಾಧ್ಯವಾಗೋದಿಲ್ಲ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಲು ನೀವು ಯಾವ ಮಟ್ಟಿಗೆ ನಿಮ್ಮನ್ನ ಓದಿನಲ್ಲಿ ತೊಡಗಿಸ್ಕೊಳ್ತೀರಿ ಮತ್ತು ಯಾವ ರೀತಿಯಲ್ಲಿ ಓದ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ರಾಜಸ್ಥಾನದ ಮಾಜಿ ದಿನಗೂಲಿ ಕಾರ್ಮಿಕರೊಬ್ಬರು 2022ರಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಐಎಎಸ್ ಅಧಿಕಾರಿಯಾಗಿದ್ದಾರೆ. ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋ ಮಾಜಿ ದಿನಗೂಲಿ ನೌಕರ ರಾಮ್ ಭಜನ್ ಕುಮ್ಹರ ರಾಜಸ್ಥಾನದ ಬಾಪಿ ಗ್ರಾಮದವರು. ಇವರು ತಮ್ಮ ತಾಯಿಯ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅವರಿಗೆ ಸ್ವಂತ ಮನೆ ಕೂಡ ಇರಲಿಲ್ಲ. 2022ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಮ್ ಭಜನ್ 667ನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಉದ್ಯೋಗ ಸಿಕ್ಕರೆ ಸ್ವಂತದೊಂದು ಮನೆ ಕಟ್ಕೊಳ್ಬೇಕು ಅನ್ನೋ ಆಸೆ ಅವರದ್ದಾಗಿತ್ತು. ರಾಮ್ ಭಜನ್ ಅವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದವರು. ತನ್ನನ್ನ ಮತ್ತು ತನ್ನ ತಾಯಿಯ ಹೊಟ್ಟೆಪಾಡಿಗಾಗಿ ಅವರು ದಿನಗೂಲಿ ನೌಕರನಾಗಿ ಕೆಲಸವನ್ನ ಮಾಡ್ತಾ ಇದ್ರು. ದಿನವೂ ಕಲ್ಲುಗಳನ್ನ ಪುಡಿ ಮಾಡೋ ಕೆಲಸ ಮಾಡ್ತಿದ್ರು. ಒಡೆದ ಕಲ್ಲುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಅವರ ತಾಯಿ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು. ರಾಮ್ ಭಜನ್ ದಿನಕ್ಕೆ 10 ರೂಪಾಯಿ ದಿನಗೂಲಿ ಪಡಿತಾ ಇದ್ರು. ಆ ಸಂಪಾದನೆಯಿಂದ ಮಧ್ಯಾಹ್ನದ ಊಟವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ರಾಮ್ ಭಜನ್ ಅವರ ತಂದೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಅಸ್ತಮಾದಿಂದ ನಿಧನರಾದರು. ಅವರು ಸಾಯೋ ಮೊದಲು ಅವರ ಮನೆಯವರು ಜೀವನಕ್ಕಾಗಿ ಮೇಕೆಗಳ ಹಾಲನ್ನು ಮಾರಾಟ ಮಾಡ್ತಿದ್ರು. ಅವರ ತಂದೆಯ ಮರಣದ ನಂತರ ರಾಮ್ ಭಜನ್ ಅವರ ಕುಟುಂಬ ಮೇಕೆಗಳನ್ನು ಸಾಕಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತನ್ನ ತಾಯಿಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋ ಆಸೆ, ಕನಸು ರಾಮ್ ಅವರದ್ದಾಗಿತ್ತು. ಕೊನೆಗೆ ರಾಮ್ ಅವರಿಗೆ ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಕೆಲಸ ಸಿಕ್ತು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಅವರು ಯುಪಿಎಸ್ಸಿ ಪರೀಕ್ಷೆಗಳಲ್ಲಿ ಆಸಕ್ತಿಯನ್ನು ವಹಿಸಿದ್ರು. ಹೇಗಾದರೂ ಮಾಡಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಬೇಕು ಅಂತ ಕಾನ್ಸ್ಟೇಬಲ್ ಕೆಲಸ ಮುಗಿದ ಮೇಲೆ ಓದತೊಡಗಿದ್ರು. 2022ರಲ್ಲಿ ತಮ್ಮ 8ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ.